ಬರೀ ಭತ್ತ ಮಾತ್ರ ಅಲ್ಲ, ತೊಗರಿ ಬೆಳೆ ಕೂಡ ಹಾನಿಯಾಗಿದೆ. ಹಾಗಾಗಿ ಪರಿಹಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ ರೈತರು. ನಾಳೆ ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಂತೆ. ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ನಡಹಳ್ಳಿ ಹೇಳಿಕೆ ಕೊಟ್ಟಿದ್ದಾರೆ. 500 ಟ್ರ್ಯಾಕ್ಟರ್, ಸಾವಿರಾರು ರೈತರನ್ನ ಸೇರಿಸಿ ಹೋರಾಟ ಮಾಡ್ತಾರಂತೆ. ಜಿಲ್ಲಾಧಿಕಾರಿ, ಜಂಟಿ ಕೃಷಿ ಅಧಿಕಾರಿಗಳ ವಿರುದ್ಧ ದೂರು. ಡಿಸೆಂಬರ್ 10ರಂದು 10,000 ರೈತರಿಂದ ಲೋಕಾಯುಕ್ತಕ್ಕೆ ದೂರು ನೀಡಲಾಗುತ್ತಂತೆ. ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಈ ಹೋರಾಟ ಆಗುತ್ತೆ. ಪ್ರತಿಭಟನೆಯ ಕುರಿತು ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿಕೆ ಕೊಟ್ಟಿದ್ದಾರೆ. ತಾಳಿಕೋಟೆ ನಗರದಲ್ಲಿ ಸುಮಾರು 10ರಿಂದ 15 ಸಾವಿರಕ್ಕಿಂತಲೂ ಹೆಚ್ಚು ಜನ ತೊಗರಿ ಬೆಳೆಯ ನಷ್ಟವನ್ನು ಅನುಭವಿಸಿದಂಥ ರೈತರು ಜಿಲ್ಲೆಯಾದ್ಯಂತ ಬಂದು ಸುಮಾರು 500ಕ್ಕಿಂತಲೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ಆಗಮಿಸಿ ಬಹಳ ಉಗ್ರ ಸ್ವರೂಪದ ಹೋರಾಟವನ್ನು ನಾವು ನಾಳೆ ತಾಳಿಕೋಟೆಯಲ್ಲಿ ಮಾಡ್ತಾ ಇದ್ದೇವೆ. ಅದರ ನೇತೃತ್ವವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ನಾನು ಮತ್ತು ನಮ್ಮೆಲ್ಲ ರೈತ ಮೋರ್ಚಾದ ತಂಡ, ಜಿಲ್ಲಾ ತಂಡ ಅದರ ನೇತೃತ್ವವನ್ನು ವಹಿಸಿಕೊಂಡಿದೆ. ಅದರ ಜೊತೆಗೆ JDS ಪಕ್ಷನೂ ಕೂಡ ಇದರ ನೇತೃತ್ವವನ್ನು ವಹಿಸಿಕೊಂಡಿದೆ. ನಾವು ಇಬ್ಬರೂ ಸೇರಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ನಾಳೆ ತಾಳಿಕೋಟೆಯಲ್ಲಿ ಮಾಡೋರಿದ್ದೇವೆ. ನಮ್ಮ ಡಿಮ್ಯಾಂಡ್ ಇಷ್ಟೇ, ಸುಮಾರು 80% ಏನು ತೊಗರಿ ಬೆಳೆ ನಷ್ಟ ಆಗಿದೆ ಅದರ ಸರ್ವೆ ಮಾಡಬೇಕು ಮತ್ತು ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ವರದಿಯನ್ನು ಕಳಿಸಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಇದೆ. ಆದರೆ ಇಲ್ಲಿವರೆಗೆ ಜಿಲ್ಲಾಡಳಿತ ರೈತರ ಪರವಾಗಿ ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ರೈತರ ಪರವಾಗಿ ಇವತ್ತು ಯಾವುದೇ ಒಂದು ತೀರ್ಮಾನವನ್ನು ಜಿಲ್ಲಾಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರು ಮಾಡ್ತಾ ಇಲ್ಲ. ಜಿಲ್ಲಾಡಳಿತ ರೈತರ ಪಾಲಿಗೆ ಸತ್ತೋಗಿದೆ. ಈ ಸತ್ತೋಗಿರ್ತಕ್ಕಂಥ ಈ ಒಂದು ಜಿಲ್ಲಾಡಳಿತವನ್ನು ಎಚ್ಚರಿಸತಕ್ಕಂಥ ಉಗ್ರ ಹೋರಾಟವನ್ನು ನಾಳೆ ಮಾಡೋರಿದ್ದೇವೆ. ನಾಡಿದ್ದು ಬರೀ ಭತ್ತ ಮಾತ್ರ ಅಲ್ಲ, ತೊಗರಿ ಬೆಳೆ ಕೂಡ ಹಾನಿಯಾಗಿದೆ. ಹಾಗಾಗಿ ಪರಿಹಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ ರೈತರು. ನಾಳೆ ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಂತೆ. ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷ ನಡಹಳ್ಳಿ ಹೇಳಿಕೆ ಕೊಟ್ಟಿದ್ದಾರೆ. 500 ಟ್ರ್ಯಾಕ್ಟರ್, ಸಾವಿರಾರು ರೈತರನ್ನ ಸೇರಿಸಿ ಹೋರಾಟ ಮಾಡ್ತಾರಂತೆ. ಜಿಲ್ಲಾಧಿಕಾರಿ, ಜಂಟಿ ಕೃಷಿ ಅಧಿಕಾರಿಗಳ ವಿರುದ್ಧ ದೂರು. ಡಿಸೆಂಬರ್ 10ರಂದು 10,000 ರೈತರಿಂದ ಲೋಕಾಯುಕ್ತಕ್ಕೆ ದೂರು ನೀಡಲಾಗುತ್ತಂತೆ. ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಈ ಹೋರಾಟ ಆಗುತ್ತೆ. ಪ್ರತಿಭಟನೆಯ ಕುರಿತು ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿಕೆ ಕೊಟ್ಟಿದ್ದಾರೆ. ತಾಳಿಕೋಟೆ ನಗರದಲ್ಲಿ ಸುಮಾರು 10ರಿಂದ 15 ಸಾವಿರಕ್ಕಿಂತಲೂ ಹೆಚ್ಚು ಜನ ತೊಗರಿ ಬೆಳೆಯ ನಷ್ಟವನ್ನು ಅನುಭವಿಸಿದಂಥ ರೈತರು ಜಿಲ್ಲೆಯಾದ್ಯಂತ ಬಂದು ಸುಮಾರು 500ಕ್ಕಿಂತಲೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ಆಗಮಿಸಿ ಬಹಳ ಉಗ್ರ ಸ್ವರೂಪದ ಹೋರಾಟವನ್ನು ನಾವು ನಾಳೆ ತಾಳಿಕೋಟೆಯಲ್ಲಿ ಮಾಡ್ತಾ ಇದ್ದೇವೆ. ಅದರ ನೇತೃತ್ವವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ನಾನು ಮತ್ತು ನಮ್ಮೆಲ್ಲ ರೈತ ಮೋರ್ಚಾದ ತಂಡ, ಜಿಲ್ಲಾ ತಂಡ ಅದರ ನೇತೃತ್ವವನ್ನು ವಹಿಸಿಕೊಂಡಿದೆ. ಅದರ ಜೊತೆಗೆ JDS ಪಕ್ಷನೂ ಕೂಡ ಇದರ ನೇತೃತ್ವವನ್ನು ವಹಿಸಿಕೊಂಡಿದೆ. ನಾವು ಇಬ್ಬರೂ ಸೇರಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ನಾಳೆ ತಾಳಿಕೋಟೆಯಲ್ಲಿ ಮಾಡೋರಿದ್ದೇವೆ. ನಮ್ಮ ಡಿಮ್ಯಾಂಡ್ ಇಷ್ಟೇ, ಸುಮಾರು 80% ಏನು ತೊಗರಿ ಬೆಳೆ ನಷ್ಟ ಆಗಿದೆ ಅದರ ಸರ್ವೆ ಮಾಡಬೇಕು ಮತ್ತು ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ವರದಿಯನ್ನು ಕಳಿಸಬೇಕು ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಇದೆ. ಆದರೆ ಇಲ್ಲಿವರೆಗೆ ಜಿಲ್ಲಾಡಳಿತ ರೈತರ ಪರವಾಗಿ ಸರ್ವೆ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ರೈತರ ಪರವಾಗಿ ಇವತ್ತು ಯಾವುದೇ ಒಂದು ತೀರ್ಮಾನವನ್ನು ಜಿಲ್ಲಾಧಿಕಾರಿ, ಜಂಟಿ ಕೃಷಿ ನಿರ್ದೇಶಕರು ಮಾಡ್ತಾ ಇಲ್ಲ. ಜಿಲ್ಲಾಡಳಿತ ರೈತರ ಪಾಲಿಗೆ ಸತ್ತೋಗಿದೆ. ಈ ಸತ್ತೋಗಿರ್ತಕ್ಕಂಥ ಈ ಒಂದು ಜಿಲ್ಲಾಡಳಿತವನ್ನು ಎಚ್ಚರಿಸತಕ್ಕಂಥ ಉಗ್ರ ಹೋರಾಟವನ್ನು ನಾಳೆ ಮಾಡೋರಿದ್ದೇವೆ. ನಾಡಿದ್ದು ಅಕಾಲಿಕ ಮಳೆಯಿಂದಾಗಿ ಭತ್ತದ ಬೆಳೆ ಹಾನಿಯಾಗಿದ್ದು, ಶಿರಸಿ ತಾಲೂಕಿನ ದೊಡ್ಡನಹಳ್ಳಿ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗ್ಬಿಟ್ಟಿದೆ. ಗದ್ದೆಯಲ್ಲಿ ಕಟಾವು ಮಾಡಿಟ್ಟಿದ್ದ ಭತ್ತದ ಬೆಳೆ ಕೂಡ ಹಾನಿಯಾಗಿದೆ. ನೀರಿನಲ್ಲಿ ಮುಳುಗಿ ಮೊಳಕೆ ಒಡೆಯುವ ಸ್ಥಿತಿ ಬಂದೊದಗಿದೆ. ಕಟಾವು ಮಾಡಿದ ಸಂದರ್ಭದಲ್ಲೇ ಸಾಕಷ್ಟು ಹಾನಿಯಾಗ್ಬಿಟ್ಟಿದೆ. ಹಾನಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಪೆಂಗಲ್ ಚಂಡಮಾರುತ ನಿರೀಕ್ಷೆ ಇಲ್ಲದೆ ಮಳೆ ಅಬ್ಬರ ಕೂಡ ಜಾಸ್ತಿ ಆಗ್ಬಿಡ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಇದರಿಂದ ಯಾರಿಗೆ ಎಫೆಕ್ಟ್ ಅಂದ್ರೆ ಅನ್ನದಾತರಿಗೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವ ಪರಿಸ್ಥಿತಿ. ಬೆಳೆ ಎಲ್ಲ ಹಾನಿಯಾಗಿದೆ. ದಯವಿಟ್ಟು ಸೂಕ್ತ ಪರಿಹಾರ ನೀಡಲೇಬೇಕು ಸರ್ಕಾರ. ಈ ಕೂಡಲೇ ನಮ್ಮ ನೆರವಿಗೆ ಬರಲೇಬೇಕು ಅಂತ ಅನ್ನದಾತರು ಮನವಿ ಮಾಡಿಕೊಳ್ತಿದ್ದಾರೆ. ಸುಮಾರು ಜನರ ಗದ್ದೆ ಈಗಾಗಲೇ ನೀರಿನಲ್ಲಿ ನಿಂತು ಬೆದೆ ಬರ್ತಾ ಇದೆ. ಇದು ತುಂಬ ಕಷ್ಟ. ಇವತ್ತು ನಾಳೆ ಮತ್ತೆ ಮಳೆ ಆದರೆ ಬಂದಂಥ ಫಸಲು ಹಾಗೂ ಅವರಿಗೆ ಇಷ್ಟು ವರ್ಷ ದುಡಿದಂಥ, ಒಂದು ವರ್ಷದಲ್ಲಿ ದುಡಿದಂಥ ಅಷ್ಟು ಕಷ್ಟ ಆಗ್ತಾ ಇದೆ. ಆ ದಿಸೆಯಲ್ಲಿ ಕೂಡಲೇ ಕೃಷಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸೂಕ್ತ ಇನ್ಸೂರೆನ್ಸ್, ವಿಮಾ ಕಂಪನಿಯಿಂದ ಇನ್ಸೂರೆನ್ಸ್ ಕೊಡಿಸಬೇಕಾಗಿ ನಮ್ಮ ಸಂಘದ ಪರವಾಗಿ ನಾನು ಕೇಳ್ತಾ ಇದ್ದೇನೆ.
ಇನ್ನು ಪೆಂಗಲ್ ಹೊಡೆತಕ್ಕೆ ನಲುಗ್ತಾ ಇದ್ದಾರೆ ರೈತರು. ದಾವಣಗೆರೆ ರೈತರಲ್ಲಿ ಬೆಳೆ ಕಳೆದುಕೊಳ್ಳುವ ಭೀತಿ ಆವರಿಸಿಬಿಟ್ಟಿದೆ. ಭತ್ತದ ರಾಶಿ, ಭತ್ತದ ಕೊಯ್ಲಿಗೆ ನುಗ್ಗಿಬಿಟ್ಟಿದೆ ಅಪಾರ ಪ್ರಮಾಣದಲ್ಲಿ ನೀರು. ಮಲೆಬೆನ್ನೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಡೆದಂತಹ ಘಟನೆ ಇದು. ಮಳೆ ಮುಂದುವರೆದ್ರೆ ಭತ್ತ ಮೊಳಕೆ ಬರುವ ಸಾಧ್ಯತೆ ಇರುತ್ತೆ. ಜಾನುವಾರುಗಳಿಗೆ ಹುಲ್ಲಿನ ಕೊರತೆಯಾಗುವ ಆತಂಕವನ್ನ ಕೂಡ ರೈತರು ಎದುರಿಸುತ್ತಿದ್ದಾರಂತೆ. ಪೆಂಗಲ್ ಚಂಡಮಾರುತದ ಅಬ್ಬರ ರಾಜ್ಯ ಮಾತ್ರ ಅಲ್ಲ, ಬಹುತೇಕ ರೈತರು ನಲುಗಿ ಹೋಗುವಂತೆ ಮಾಡ್ತಿದೆ. ಯಾಕಂದ್ರೆ ಬೆಳೆ ಕೈಗೆ ಬರುವ ಹೊತ್ತು ಬಟ್ ಎಲ್ಲವೂ ಕೂಡ ನಾಶವಾಗುವ ರೀತಿಯಲ್ಲಿ ಆಗ್ತಾ ಇದೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗೋ ಮೂಲಕ ಅಂತ. ಭತ್ತದ ಬೆಳೆ ಕೂಡ ನಾಶ ಆಗುವಂತಹ ಆತಂಕ ಕೊಯ್ಲಿಗೆ ಬಂದಿದೆ. ಈ ಸಂದರ್ಭದಲ್ಲೇ ಅಪಾರ ಮಳೆ ನೀರು ನುಗ್ಗಿಬಿಟ್ಟಿದೆ. ಹಾಗಾಗಿ ಮೊಳಕೆ ಒಡೆಯುವಂತ ಆತಂಕ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಅನ್ನದಾತರು ಸಜ್ಜಾಗಿದ್ದಾರೆ. ಬೆಳಗಾವಿ ಅಧಿವೇಶನದ ವೇಳೆ ಪ್ರತಿಭಟನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ರೈತರು ಮಾಡಿಕೊಂಡಿದ್ದಾರೆ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ರೈತರು ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ನೂತನ ಕೃಷಿ ಕಾಯ್ದೆ ಹಿಂಪಡಿಬೇಕು ಅಂತ ರೈತರ ಆಗ್ರಹ, ಸಾಲ ಮನ್ನಾ ಮಾಡಬೇಕು ಅಂತ ಸರ್ಕಾರಕ್ಕೆ ಬೇಡಿಕೆ ಇಡಲಿದ್ದಾರೆ. ಶಾಸಕರು ಸಚಿವರಿಗೆ ಘೇರಾವ್ ಹಾಕುವ ಎಚ್ಚರಿಕೆಯನ್ನ ಕೂಡ ರೈತರು ನೀಡಿದ್ದಾರೆ. ಸಹಜವಾಗಿ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ನಡೆಯುತ್ತಲ್ಲ, ಅದು ದೊಡ್ಡ ಮಟ್ಟದ ನಿರೀಕ್ಷೆ ಇರುತ್ತೆ. ನಿರೀಕ್ಷೆಯ ಜೊತೆಗೂ ಒಳಗೂ ಹೊರಗೂ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ಬಿಡುತ್ತೆ ಈ ಅಧಿವೇಶನ. ಯಾಕಂದ್ರೆ ಬರೀ ರೈತರು ಅಂತ ಮಾತ್ರ ಅಲ್ಲ, ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಬೇರೆ ಬೇರೆ ಸಂಘಟನೆಯವರು ಕೂಡ ಹೋರಾಟ ಮಾಡಬಹುದು. ಪಂಚಮಸಾಲಿಯರು ಕೂಡ 2A ಮೀಸಲಾತಿಗಾಗಿ ಹೋರಾಟ ಮಾಡ್ತೀವಿ ಅಂತ ಸ್ವತಃ ಶ್ರೀಗಳೇ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ರೈತರ ಸರದಿ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅನ್ನದಾತರು ನಾಳೆ ನಡೆಯುವ ಅಧಿವೇಶನದ ಹೊರಗಡೆ ಹೋರಾಟ ಮಾಡ್ತೀವಿ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅರಣ್ಯ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಉದ್ದೇಶ ಅಂತಂದು ಹೇಳಿದರೆ ವಿವಿಧ ಬೇಡಿಕೆಗಳು, ರೈತರಿಗೆ ಮಾರಕವಾದಂಥ 3 ಕೃಷಿ ಕಾಯ್ದೆಗಳನ್ನು ಸರ್ಕಾರ ಇದುವರೆಗೂ, ರಾಜ್ಯ ಸರ್ಕಾರ ಇದುವರೆಗೂ ಹಿಂಪಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಹಿಂಪಡೆದ್ರು ಕೂಡ ಅವಾಗ ಅಧಿಕಾರದಲ್ಲಿದ್ದಾಗ ಕೇಂದ್ರದ ಮೇಲೆ ಬಟ್ ತೋರಿಸಿ 3 ಕೃಷಿ ಕಾಯ್ದೆಗಳನ್ನು ರೈತರು ಮತ್ತು ಕಾಂಗ್ರೆಸ್ ಪಾರ್ಟಿಯರೆಲ್ಲ ಸೇರ್ಕೊಂಡು ವಾಪಸ್ ತೆಗೆಸಿದ್ರು ಕೂಡ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ರೈತರಿಗೆ ಮಾರಕವಾದಂಥ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತೆಗೆದಿಲ್ಲ. ಅದೊಂದು ಉದ್ದೇಶ. ಮತ್ತು ಏನು ರೈತರಿಗೆ ವಿದ್ಯುತ್ ಪರಿಕರಣಗಳು ಮುಂಚೆ ರೈತರಿಗೆ ಕೈಗೆ ಎಟ್ಟುವಂಥ ರೀತಿಯಲ್ಲಿದ್ದವು. ಅಕ್ರಮ ಸಕ್ರಮದಡಿ 18-20 ಸಾವಿರ ಕಟ್ಟಿದರೆ TC ಎಲ್ಲ ಕಂಬಗಳೆಲ್ಲ ಕೊಡ್ತಿದ್ರು. ಅದೇ ರೀತಿಯಾಗಿ ಏನು ಹಿಂದೆ ಕೊಡ್ತಿದ್ರು ಆ ರೀತಿಯಾಗಿ ಕೊಡಬೇಕಂತಂದೇಳಿ ಒಂದು ಬೇಡಿಕೆ ಅದು. ಮತ್ತು ಸಾಗುವಳಿ ಮಾಡಿದಂಥ ಎಲ್ಲ ರೈತರು, ಬಗರು ಕುಮಿರ್ಬೋದು, ಅರಣ್ಯ ಬರುವುದು, ಹುಲ್ಲು ಬನ್ನಿ ಖರಾಬು ಎಲ್ಲ ರೈತರು ಕೂಡ ಮಾನ್ಯ ಕಂದಾಯ ಸಚಿವರು ಇನ್ನು 15ನೇ ತಾರೀಕು ಒಳಗಡೆ ನೀವು ಎಲ್ಲ ರೈತರಿಗೂ ಹಕ್ಕುಪತ್ರ ಕೊಡ್ರಿ ಅಂತಂದೇಳಿ ಸುಮಾರು ಕಾನ್ಫರೆನ್ಸ್ ಮೀಟಿಂಗ್ ಮುಖಾಂತರ ಮಾಡಿದ್ರು ಕೂಡ ಯಾವುದೇ ತಹಸೀಲ್ದಾರ್ಗಳು ಇದುವರೆಗೂ ರೈತರನ್ನ ಕರೆಸಿಲ್ಲ, ಅದ್ರ ಬಗ್ಗೆ ಒಂದು ಸಭೆನೂ ಮಾಡಿಲ್ಲ.